ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಭಾರತೀಯ ಆಹಾರ ಇಲಾಖೆಯಲ್ಲಿ ಸುಮಾರು 35,000ಕ್ಕಿಂತ ಅಧಿಕ ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 1/7/2025 ಹೊಸ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ SSLC ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ, ಅದ ನಂತರ ಸೆಕೆಂಡ್ PUC ಪಾಸ್ ಆದವರು ಅರ್ಜಿ ಸಲ್ಲಿಸಿ ಮತ್ತು ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಮತ್ತೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಆಗಲೇ ತಿಳಿಸ್ಕೊಟ್ಟಿರುವಂತೆ 23/6/2025 ಅರ್ಜಿ ಪ್ರಾರಂಭ ಆಗಿದೆ. ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ. ಮತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/8/2025. ಎಷ್ಟು ಹೇಳಿ? 10/8/2025 ಕೊನೆಯ ದಿನಾಂಕ ಆಗಿರತ್ತೆ. ಅಲ್ಲಿ ತನಕ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಹೆಸರು ಯಾವುದು, ಅದ ನಂತರ ಹೇಗೆ ಅಪ್ಲೈ ಮಾಡಬೇಕು, ಯಾವ ಒಂದು ರಾಜ್ಯ ಎಲ್ಲಿ ಖಾಲಿ ಇರತ್ತೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು, ಅದ ನಂತರ ಎಷ್ಟು ಸ್ಯಾಲರಿ ಕೊಡ್ತಾರೆ, ಪ್ರತಿ ಒಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆಸನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಬನ್ನಿ ಸ್ನೇಹಿತರೆ, ಒಂದೊಂದ ತಿಳಿಸ್ಕೊಡ್ತಾನೆ. ತುಂಬಾ ಜನ ಕಾಯ್ತಾ ಇದ್ದಾರೆ ಯಾವಾಗ ಕರೀತಾರೆ ಅಂತ ಹೇಳಿ. ಈಗ ಕರೆದಿದ್ದಾರೆ, ಇದನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಿಮಗೆ ಸಂಪೂರ್ಣವಾಗಿ ಸ್ವಲ್ಪ ಮಾಹಿತಿ ನೋಡಿ ಏನು ಅಂತ ಹೇಳಿ. ನೋಡಿ, ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಹೆಸರು ಮೊದಲು ತಿಳ್ಕೊಳ್ಳಿ. ಇದು ಭಾರತೀಯ ಆಹಾರ ಇಲಾಖೆ FC ಅಂತ ಏನ್ ಕರೀತಾರಲ್ಲ, ಫುಡ್ ಡಿಪಾರ್ಟ್ಮೆಂಟ್, ಅಲ್ಲಿಂದ ನೇಮಕಾತಿ ಆಗಿರತ್ತೆ. ಆಹಾರ ಸುರಕ್ಷತಾ ಅಧಿಕಾರಿ ಮೊದಲನೇ ಪೋಸ್ಟ್. ಅದ ನಂತರ ಆಹಾರ ಸಹಾಯಕ ಅಧಿಕಾರಿಗಳು, ಆಪರೇಟರ್ ಹುದ್ದೆಗಳಿಗೆ, ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳಿಗೆ, ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ, ಪ್ಯೂನ್ ಹುದ್ದೆಗಳಿಗೆ ಅರ್ಜಿ ಕರೆದಿರ್ತಾರೆ. ಗುಮಾಸ್ತ ಹುದ್ದೆಗಳಿಗೆ ಮತ್ತು ಸಹಾಯಕ ಹುದ್ದೆಗಳಿಗೆ, ಅದ ನಂತರ ಆಹಾರ ನಿರೀಕ್ಷಕರು, ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಸ್ ಆಗಿರತ್ತೆ. ಸುಮಾರು 8ರಿಂದ 9 ಪ್ರಕಾರ ಪೋಸ್ಟ್ ಖಾಲಿ ಇರತ್ತೆ. ಆನ್ಲೈನ್ ನಲ್ಲಿ ಅಪ್ಲೈ ಮಾಡಬೇಕು. ಮತ್ತೆ ಇಲ್ಲಿ ಖಾಲಿ ಇರುವಂತ ಟೋಟಲ್ ಪೋಸ್ಟ್ ಸುಮಾರು 33,500ಕ್ಕಿಂತ ಅಧಿಕ ಪೋಸ್ಟ್ ಇರತ್ತೆ. ನೀವು ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಮೊದಲಿಗೆ ವಿಳಾಸ ಏನು ಅಂತ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಿ, ವಯಸ್ಸಿನ ಮಿತಿ 18 ವರ್ಷದಿಂದ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ 18 ವರ್ಷದಿಂದ 35 ವರ್ಷದ ತನಕ ಅವಕಾಶ ಇರತ್ತೆ. ಎಲ್ಲ ಒಂದು ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ. ಮತ್ತೆ ಯಾರು ಅರ್ಜಿ ಸಲ್ಲಿಸಬೇಕಂದ್ರೆ ಭಾರತದ ಎಲ್ಲ ಒಂದು ವಿದ್ಯಾರ್ಥಿಗಳು, ಅಂದ್ರೆ ಮಹಿಳೆಯರು ಮತ್ತು ಪುರುಷರು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಕರ್ನಾಟಕ ರಾಜ್ಯದ ಮಹಿಳೆಯರು ಮತ್ತು ಪುರುಷರು ಇಬ್ರು ಅರ್ಜಿನ ಸಲ್ಲಿಸಬಹುದು. ಇನ್ನು ವಿದ್ಯಾರ್ಹತೆ ಆಗಲೇ ತಿಳಿಸ್ಕೊಟ್ಟಿರುವಂತೆ SSLC ಮತ್ತು ದ್ವಿತೀಯ PUC, ಅದ ನಂತರ ಡಿಗ್ರಿ ಯಾವ್ದಾದ್ರು ಕಂಪ್ಲೀಟ್ ಮಾಡದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕು. ಇನ್ನು ತಿಂಗಳಿಗೆ ಎಷ್ಟು ಸ್ಯಾಲರಿ ಕೊಡ್ತಾರೆ ನೋಡಿ. ಇದು ಹುದ್ದೆಯ ಆಧಾರದ ಮೇಲೆ ಇರೋದ್ರಿಂದ ಹುದ್ದೆಗೆ ಬೇರೆ ರೀತಿಯಲ್ಲಿ ಇರತ್ತೆ. ಒಂದು ಪ್ಯೂನ್ ಪೋಸ್ಟ್ ಬೇರೆ ಕೊಡ್ತಾರೆ. ಅದ ನಂತರ ನಿಮ್ಮ ಒಂದು ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಬೇರೆ ಸ್ಯಾಲರಿ ಆಗಿರತ್ತೆ. ಯಾವ ಒಂದು ಪೋಸ್ಟ್ ಕರೆದಿದಾರಲ್ಲ, ಎಲ್ಲ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಸೆಪರೇಟ್ ಆಗಿ ಸ್ಯಾಲರಿ ಕೊಡ್ತಾರೆ. ಒಂದೇ ರೀತಿಯಾಗಿರಲ್ಲ, ಸೆಪರೇಟ್ ಆಗಿ ಕೊಡ್ತಾರೆ. ಇದೊಂದು ಅರ್ಥ ಮಾಡ್ಕೋಬೇಕು. ನಾವು ಇಲ್ಲೇ ಅರ್ಜಿ ಸಲ್ಲಿಸ್ತೀವಿ, ಅದೇ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸ್ತೀನಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಆಗಿರಬೇಕು. ಇನ್ನು ವಯೋಮಿತಿ ಎಷ್ಟು ಸಡಿಲಿಕ್ಕೆ ಇರತ್ತೆ ಅಂದ್ರೆ ನಿಮಗೆ ಸಾಮಾನ್ಯವಾಗಿ 3 ವರ್ಷ, 5 ವರ್ಷ, 10 ವರ್ಷ ಈ ರೀತಿಯಾಗಿ ಕೊಡ್ತಾರೆ. ಇಲ್ಲಿ ವ್ಯವಸ್ಥಾಪಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು 75,000 ತನಕ ಇರತ್ತೆ. ಅಂದ್ರೆ ಅತಿ ದೊಡ್ಡ ಖಾಲಿ ಇರುವಂತಹ ಪೋಸ್ಟ್. ಇನ್ನು ಅದರ ಕೆಳಗಿರುವಂತಹ ಪೋಸ್ಟ್ 28ರಿಂದ 89 ತನಕ ಸ್ಯಾಲರಿ ಕೊಡ್ತಾರೆ. ಇನ್ನು ಅರ್ಜಿ ಶುಲ್ಕದಲ್ಲಿ ಇಲ್ಲಿ EWS, ಅದ ನಂತರ ನೀವೇನಾದ್ರೂ OBC ಅಭ್ಯರ್ಥಿ ಆಗಿತ್ತಂದ್ರೆ ಅದೇ ರೀತಿ UR ಅಭ್ಯರ್ಥಿಗೆ 250 ರೂಪಾಯಿ ತನಕ ಪಾವತಿ ಮಾಡಬೇಕು. ಮತ್ತೆ SC/ST ಅಭ್ಯರ್ಥಿಗಳಿಗೆ ಮತ್ತು PWBD ಅಭ್ಯರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ 100 ರೂಪಾಯಿ ಮಾತ್ರ ಪಾವತಿ ಮಾಡಬೇಕು ಆನ್ಲೈನ್ ನಲ್ಲಿ. ಇನ್ನು ಆಯ್ಕೆ ಪ್ರಕಾರದಲ್ಲಿ ನಿಮಗೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಮತ್ತೆ ನಿಮಗೆ ಲಿಖಿತ ಪರೀಕ್ಷೆ ಆನ್ಲೈನ್ ನಲ್ಲಿ ಮತ್ತು ದಾಖಲಾತಿಗಳ ಪರಿಶೀಲನೆ ನಡೆಸ್ತಾರೆ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸೋದಕ್ಕೆ ಪ್ರಮುಖ ದಿನಾಂಕಗಳು 11/7/2025 ಆಗಲೇ ತಿಳಿಸ್ಕೊಟ್ಟಿರುವಂತೆ ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 23/6/2025. ಅದ್ರ ಬಳಿಕ ನೀವು ಅರ್ಜಿಗಳು ಪ್ರಾರಂಭ ಮಾಡುವಂತ ದಿನಾಂಕ 11/7/2025. ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ, ಇದೊಂದು ತಲೆಯಲ್ಲಿ. ಇನ್ನು 11ನೇ ತಾರೀಕಿನಿಂದ ಅರ್ಜಿ ಪ್ರಾರಂಭ ಆಗತ್ತೆ, ಆಗ ಅಪ್ಲೈ ಮಾಡಿ. ಮತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/8/2025. ಈ ಒಂದು ದಿನಾಂಕಗಳಿಗಾಗಿ ರಿಜಿಸ್ಟರ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ. ಇಲ್ಲಿ ಬೇಕಾಗುವಂತ ಡಾಕ್ಯುಮೆಂಟ್ಸ್ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಮೊದಲಿಗೆ ನಿಮ್ಮ ವಯಸ್ಸಿನ ಪುರಾವೆ ಬೇಕಾಗತ್ತೆ ಮತ್ತು ಪಾಸ್ಪೋರ್ಟ್ ಗಾತ್ರದ ಪ್ರಮಾಣ ಪತ್ರಗಳು, ಅದ ನಂತರ ಆಧಾರ್ ಕಾರ್ಡು, ಸಿಗ್ನೇಚರು, ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು, ಅದ ನಂತರ ನಿಮ್ಮ ಜಾತಿ ಪ್ರಮಾಣ ಪತ್ರ ಮತ್ತು ಶೈಕ್ಷಣಿಕ ಪ್ರಮಾಣ ಪತ್ರಗಳು, ಇದನ್ನೆಲ್ಲ ತೆಗೆದುಕೊಂಡು ಅಪ್ಲೈ ಮಾಡಬೇಕು. ಮತ್ತು ಅರ್ಜಿ ಸಲ್ಲಿಸುವಂತ ಲಿಂಕು ಇದೇನು ಕಾಣಿಸ್ತಾ ಇದೆಯಲ್ಲ, www.com, ಇದೇ ಒಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಿ. ಅಥವಾ ನಮ್ಮ ಒಂದು ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೇನೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ಗೆ ತೆಗೆದುಕೊಂಡು ಹೋಗತ್ತೆ.
ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡಿ. ಈಗಾಗಲೇ ನಾನು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇದರದ್ದು ಪೋಡ್ಕಾಸ್ಟ್ ಚಾನಲ್ನಲ್ಲಿ ಇದರದ್ದು ಆರ್ಟಿಕಲ್ ಕೂಡ ಅಪ್ಲೋಡ್ ಮಾಡಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ನೋಟಿಫಿಕೇಶನ್ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಸ್ನಲ್ಲಿ ಕೊಟ್ಟಿದ್ದೇನೆ ಮತ್ತು ಅರ್ಜಿ ಸಲ್ಲಿಸುವಂತ ಲಿಂಕ್ ಕೂಡ ಟೆಲಿಗ್ರಾಮ್ ಗ್ರೂಪ್ಸ್ನಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡ. ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ. ಇದಕ್ಕೆ ಯಾವುದೇ ರೀತಿಯ ಲಂಚ ಕೊಡೋದಕ್ಕೆ ಹತ್ತದಿಲ್ಲ ಅನ್ಸುತ್ತೆ ನನಗನ್ಸೋ ಮಟ್ಟಿಗೆ. ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಈ ರೀತಿಯಾಗಿ ಯಾವುದೇ ರೀತಿಯ ಕಾಗಳ ಬರೋದಿಲ್ಲ. ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಬರೀ ಲಂಚದ ಕಾಗಳ ಬರತ್ತೆ. ಯಾವ್ದಾದ್ರು ನಿಮಗೆ ಬಂದಿರುವಂತ ವಿಡಿಯೋದಲ್ಲಿ ಸ್ಟೇಟ್ ಗೌರ್ಮೆಂಟ್ ಯಾವ ಬಂದಿರತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ರೀತಿ ಈ ರೀತಿಯಾಗಿ ಬರಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಬಹುಶಃ ನನಗನ್ಸೋ ಮಟ್ಟಿಗೆ ಲಂಚ ಇರೋದಿಲ್ಲ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಅಂತ ತಿಳಿಸಿ. ಈಗಾಗಲೇ ನಾನು ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಪೋಸ್ಟಿಗೆ ಮಾತ್ರ ಲಂಚದ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ನಾಳೆ ಉಳಿದಂತ ಪೋಸ್ಟಿಗೆ ಇಷ್ಟು ಲಂಚ ತಗೋತಿದ್ದಾರೆ ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಅದ್ರದ್ದು ವಿಡಿಯೋ ಮಾಡಬೇಕಾ ಬೇಡ ಅಂತ ಕಮೆಂಟ್ ನ ತಿಳಿಸಿ. ಮತ್ತೆ ಇದು ಅಖಿಲ ಭಾರತದಲ್ಲಿ ಖಾಲಿ ಇರತ್ತೆ ಪೋಸ್ಟ್. ಅರ್ಜಿ ಪ್ರಾರಂಭ ಆದ್ಮೇಲೆ ಅರ್ಜಿ ಸಲ್ಲಿಸಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ.